ಜೋಳದ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ರೆಸಿಪಿ ಮಾಡೋಣ ಬನ್ನಿ. ಇಲ್ಲಿ ಒಂದು ಚೂರಾಗುವಷ್ಟು ನಾನು ಮೆಂತ್ಯ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡು ಸೋಸಿಟ್ಕೊಂಡಿನಿ. ಕಡ್ಡಿ ಇರಬಾರ್ದು, ಎಲೆ ಮಾತ್ರ ತೊಗೊಳ್ಳಿ. ಮೊದಲೇ ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಇವಾಗ ಏನಿಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ತುಂಬ ಹೆಲ್ದಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನೀವು ಮೆಂತ್ಯ ಸೊಪ್ಪಿನ ಬದಲಾಗಿ ಪಾಲಕ್ ಸೊಪ್ಪ ಅಥವಾ ಕೊತ್ತಂಬರಿ ಸೊಪ್ಪು ಅದು ಕೂಡ ತೊಗೋಬೋದು. ಕೆಲವರಿಗೆ ಮೆಂತ್ಯ ಸೊಪ್ಪು ಇಷ್ಟ ಆಗೋದಿಲ್ಲ, ಅಂಥವ್ರು ನೀವು ಇಲ್ಲಿ ಪಾಲಕ್ ಸೊಪ್ಪಿನಲ್ಲಿ ಮಾಡ್ಕೋಬೋದು ಈ ರೆಸಿಪಿ. ಇಲ್ಲಿ ನಾನು ಮೆಂತ್ಯ ಸೊಪ್ಪು ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಪರತ್ನಲ್ಲಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಟೊಮೆಟೊ ಮತ್ತು ಈರುಳ್ಳಿ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ತುರಿದಂತಹ ಹಸಿ ಶುಂಠಿ ಸೇರಿಸ್ತಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಒಂದು 2-3 ಚಮಚ ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಎಳ್ಳಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಮತ್ತು 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊತಿದ್ದೀನಿ. ಸೋಸ್ಕೊಂಡೇ ಹಾಕ್ಕೊಳ್ಳಿ ಜೋಳದ ಹಿಟ್ಟು. ಜೋಳದ ಹಿಟ್ಟಿನಲ್ಲಿ ಜಾಸ್ತಿ ಬೈಂಡಿಂಗ್ ಬರೋದಿಲ್ಲ, ಹೀಗಾಗಿ ನಾನಿಲ್ಲಿ ಚಿರೋಟೆ ರವೆ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು. ಗೋಧಿ ಹಿಟ್ಟು ಕೂಡ ಹಾಕೋಬೋದು, ಸ್ವಲ್ಪನೇ ಬೈಂಡಿಂಗ್ ಬರುತ್ತೆ ಅಂತೇಳಿ ಹಾಕೋದು ಇದರಲ್ಲಿ. ಇದಕ್ಕೆ ಒಂದು 2 ಚಮಚ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ನೀವು ಇಲ್ಲಿ ಖಾರನ ಹಾಕೋಬೋದು. ಇವಾಗ ಏನಿಲ್ಲ, ನೀಟಾಗಿ ಮೊದಲಿಗೆ ಒಂದ್ಸಲ ಇದನ್ನು ಹಾಗೇ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಮೊದಲೇ ಹೇಳಿದಾಗೆ ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಅಂದರೆ ಪಾಲಕ್ ಸೊಪ್ಪಿನಲ್ಲಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಬೈಂಡಿಂಗ್ಗೋಸ್ಕರ ನೀವಿಲ್ಲಿ ಜೋಳದ ಹಿಟ್ಟಿನ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ರವಾನ ಸೇರಿಸ್ಕೋಬೇಕಾಗುತ್ತೆ, ಅಥವಾ ಸ್ವಲ್ಪನೇ ಇದರಲ್ಲಿ ನೀವು ಬೇಸನ್ ಹಿಟ್ಟು ಕೂಡ ಹಾಕೋಬೋದು. ಕಲರ್ ತುಂಬ ಸರಿಯಾಗಿ ಬರುತ್ತೆ. ಇವಾಗ ಏನಿಲ್ಲ, ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ನಾದ್ಕೋಬೇಕಾಗುತ್ತೆ ಅಷ್ಟೇ. ನಾರ್ಮಲಾಗಿ ತಾಲಿಪೀಠಿಗೆ ಹಿಟ್ಟು ನಾದ್ಕೊತೇವಲ್ಲ, ಅದೇ ರೀತಿ ನಾದ್ಕೋಬೇಕು. ಓಕೆ ನೋಡಿ, ಇವಾಗ ನಾದ್ಕೊಂಡಾಗಿದೆ. ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು. ಮೀಡಿಯಮ್ ಆಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬೈಂಡಿಂಗ್ ಬಂದರೆ ಸಾಕಿದಕ್ಕೆ. ನಾರ್ಮಲಾಗಿ ಜೋಳದ ಹಿಟ್ಟು ನಾದ್ಕೊತೀವಲ್ಲ, ಅದೇ ರೀತಿ ನಾದ್ಕೊಂಡಿನಿ. ಇಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ನೀರಿನಲ್ಲಿ ತೊಯ್ಸ್ಕೊಂಡು ತೊಗೋಬೇಕು. ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಇದ್ದರೆ ಅದರ ಮೇಲೆ ಕೂಡ ನೀವು ಇದನ್ನು ಮಾಡ್ಕೋಬೋದು. ತೊಯ್ಸ್ಕೊಂಡಾದ್ಮೇಲೆ ನೀರನ್ನ ಚಿಮ್ಕಿಸಿದ್ದೀನಿ. ನೀರನ್ನ ಚಿಮ್ಕಿಸಿ ಈ ರೀತಿ ತೆಳ್ಳಗಿದನ್ನು ತಟ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ಈ ರೀತಿ ಬಟ್ಟೆಯಲ್ಲಿ ಮಾಡೋದಾದರೆ ಸಲೀಸಾಗಿ ಎಲ್ಲರೂ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಇಲ್ಲಿ ದೋಸೆ ತವ ಇಟ್ಕೊಂಡಿನಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಅದನ್ನು ತಟ್ಕೋಬೋದು. ಇಲ್ಲಿ ದೋಸೆ ತವ ಇಟ್ಕೊಂಡಿನಿ. ಹಂಚಿಗೆ ಒಂದು ಸ್ವಲ್ಪ ಈರುಳ್ಳಿಂತ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇದನ್ನು ಹಾಕ್ತಿದ್ದೀನಿ. ನೋಡಿ, ಬಟ್ಟೆ ಆದರೆ ಎಷ್ಟು ಸಲೀಸಾಗಿ ಬರುತ್ತೆ. ನಾರ್ಮಲಾಗಿ ಎಲ್ಲನೂ ತಾಲಿಪೀಠ ಒಂದೇ ಬಟ್ಟೆನಲ್ಲಿ ಮಾಡ್ಕೋಬೋದು. ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ಕೂಡ ನೀವು ಇದನ್ನು ಮಾಡ್ಕೋಬೋದು. ವಾವ್, ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ. ಇಲ್ಲಿ ನೀವು ತುಪ್ಪನಾದ್ರೂ ಹಚ್ಬೋದು, ಎಣ್ಣೆನಾದ್ರೂ ಹಚ್ಬೋದು. ಎರಡೂ ಕಡೆಗೆ ಕ್ರಿಸ್ಪಿ ಮಾಡ್ಕೊಂಡು ತೊಗೊಂಡ್ರೆ ಸಾಕು. ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗುತ್ತೆ. ಸ್ವಲ್ಪ ಎಳ್ಳಿನ ಕ್ವಾಂಟಿಟಿ ಜಾಸ್ತಿ ಇರಲಿ, ಮತ್ತು ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಸ್ಟ್ ಮೊಸರು ಇದ್ದರೆ ಮೊಸರಿನ ಕೂಡ ಇದನ್ನು ನೀವು ತಿನ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮತ್ತು ಈ ಹೆಲ್ದಿ ಮತ್ತು ಸಿಂಪಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮೊದಲೇ ಹೇಳಿದ ಹಾಗೆ ನಿಮಗೆ ಇಲ್ಲಿ ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಅಂದರೆ ಇದರಲ್ಲಿ ನೀವು ಪಾಲಕ್ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೂಡ ಮಾಡ್ಕೋಬೋದು. ಇದನ್ನು ನೀವು ಮಕ್ಕಳ ಟಿಫಿನ್ ಬಾಕ್ಸ್ಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು, ಅಥವಾ ಸಣ್ಣ ಪುಟ್ಟ ಹಸಿವಿಗೆ ಕೂಡ ಸೂಪರ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.